ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿರಿಯಾನಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ, ನನ್ನ ಕ್ರಮದಲ್ಲಿ ಹೇಗೆ ಮಾಡಿದ್ದೀನಿ ಅಂತ ನೀವೆಲ್ಲರೂ ನೋಡ್ಬೋದು. ತುಂಬ ರುಚಿಯಾಗಿದೆ. ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡಿದ್ದೀನಿ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ನೋಡೋರು ಖಂಡಿತ ಫುಲ್ ವಿಡಿಯೋ ನೋಡಬೇಕು ಅಂತ ಹೇಳ್ತೀನಿ. ತುಂಬ 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 ರುಚಿಯಾಗಿ ಟೇಸ್ಟಿಯಾಗಿದೆ. ಒಳ್ಳೆ ಪರಿಮಳನೂ ಬರ್ತಿತ್ತು ಮಾಡ್ತಿರುವಾಗ. ಗಮನಿಸಿ, ಹಲಸಿನಕಾಯಿನ ತೊಗೊಂಡು ಅದನ್ನು ಈ ರೀತಿಯಲ್ಲಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ತುಂಬ ಸುಲಭ ಮೆಥಡ್ ತೋರಿಸ್ತಾ ಇದ್ದೀನಿ. ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು. ಫಸ್ಟ್ ಕೈಗೆ ಎಣ್ಣೆ ಎಲ್ಲ ಹಚ್ಕೋಬೇಕು, ಚಾಕುಗೂ ಎಣ್ಣೆ ಹಚ್ಕೋಬೇಕು. ಆಮೇಲೆ ಈ ಚಿಕ್ಕ ಹಲಸಿನಕಾಯಿ ಕಟ್ ಮಾಡೋದಕ್ಕೆ ದೊಡ್ಡ ಕತ್ತಿ ಬೇಕು ಅಂತಿಲ್ಲ, ಈ ಚಾಕುವಲ್ಲೇ ಆರಾಮಾಗಿ ಕಟ್ ಮಾಡಿದ್ದೀನಿ. ನಂತರ ಇದನ್ನು ಪೇಪರಲ್ಲಾದರೂ ಮೇಣ ತೆಗಿಬೋದು, ಇಲ್ಲ ತೆಂಗಿನಕಾಯಿ ಜುಟ್ಟು ಇರುತ್ತಲ್ಲ ಅದರಲ್ಲಾದರೂ ಆ ಮೇಣನ ತೆಗಿಬೋದು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಮೇಣ ಎಲ್ಲ ಹೊರಗೆ ಬಂದಿರುತ್ತೆ, ಮೇಣ ತೆಗಿಯೋದಕ್ಕೂ ಅನುಕೂಲ ಆಗುತ್ತೆ. ಹಲಸಿನಕಾಯಿ ಬಿರಿಯಾನಿ ಫಸ್ಟ್ ಟೈಮ್ ಮಾಡಿದ್ದೀನಿ. ಈ ರೀತಿಯಲ್ಲಿ ನಾನು ಮಾಡಿರೋದು ಇದೇ ಫಸ್ಟ್ ಟೈಮ್. ಬೇರೆ ಥರ ಎಲ್ಲ ಮಾಡಿದ್ದೀನಿ, ಆದರೆ ಈ ಕ್ರಮದಲ್ಲಿ ಮಾಡಿದ್ದೀನಲ್ವ, ಇದು ಫಸ್ಟ್ ಟೈಮ್ ಮಾಡಿರೋದು. ಅಲ್ಟಿಮೇಟ್ ಅಮೇಝಿಂಗ್ ಆಗಿತ್ತು ಟೇಸ್ಟು. ನಿಜವಾಗ್ಲೂ ಹೇಳ್ತೀನಿ, ಒಂದು ಸರಿ ವಿಡಿಯೋ ನೋಡೋರು ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿಕೊಂಡು ಒಂದು ಸರಿ ನೀವು ಮಾಡಿ ಅಂತ ಹೇಳ್ತೀನಿ. ಒಂದೊಂದು ಸರ್ತಿ ನಾವು ಮನೆಯಲ್ಲಿ ಈ ರೀತಿ ಮಾಡ್ಕೊಂಡು ತಿನ್ನಬೇಕು. ಹೋಟ್ಲಿಗೆಲ್ಲ ಹೋದರೆ ತುಂಬ ದುಡ್ಡು ಖರ್ಚಾಗುತ್ತೆ. ಅಲ್ಲಿ ಕಂಫರ್ಟೇಬಲ್ ಆಗಿ ನಮಗೆ ತಿನ್ನೋಕ್ಕೂ ಆಗಲ್ಲ, ಮತ್ತು ಹೊಟ್ಟೆ ತುಂಬ ತಿನ್ನೋಕ್ಕೂ ಆಗಲ್ಲ. ಮನೆಯಲ್ಲೇ ಮಾಡಿಕೊಂಡ್ರೆ ಅರ್ಧ ದುಡ್ಡಲ್ಲಿ ಹೊಟ್ಟೆ ತುಂಬುವಷ್ಟು ಬಿರಿಯಾನಿ, ರುಚಿಯಾದ ಬಿರಿಯಾನಿ ತಿನ್ಬೋದು. ಹಲಸಿನಕಾಯಿದು ಈ ಥರ ಮೇಲೆ ಒಂದು ಇದು ಬಂದಿರುತ್ತಲ್ಲ, ಅದನ್ನು ಎಲ್ಲ ತೆಗಿಬೇಕು ನೀಟಾಗಿ. ಸ್ವಲ್ಪ ದಪ್ಪನೆ ಸಿಪ್ಪೆನೂ ತೆಗಿಬೇಕು, ಅದೆಲ್ಲ ಇರಬಾರ್ದು. ನೋಡಿ, ಈ ರೀತಿಯಲ್ಲಿ ನೀಟಾಗಿ ತೆಗಿಬೇಕು. ಸಿಪ್ಪೆ ತೆಗಿಯೋದಕ್ಕೂ ಈಸಿ ಇದೆ. ಈ ಥರ ಚಿಕ್ಕ ಚಿಕ್ಕ ಚೂರು ಮಾಡಿಕೊಂಡ್ರೆ ಆರಾಮಾಗಿ ಸಿಪ್ಪೆ ತೆಗಿಬೋದು. ಹಲಸಿನಕಾಯಿ ಹೆಚ್ಚೋದು ಕಷ್ಟ ಅಂತಾರೆ. ಈ ರೀತಿ ಕೆಳಗೆಲ್ಲ ಒಂದು ಪೇಪರ್ ಹಾಕ್ಕೊಂಡು ಹೆಚ್ಚಿದರೆ ಅನುಕೂಲ ಆಗುತ್ತೆ. ಆ ಗಮ್ ಎಲ್ಲ ಇರುತ್ತಲ್ಲ, ಮೇಣ, ಅದೆಲ್ಲ ಸ್ಲ್ಯಾಬಿಗೆಲ್ಲ ಅಂಟ್ಕೊಳ್ಳಲ್ಲ. ಹಲಸಿನಕಾಯಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪೀಸ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಬಿಸಿನೀರಿಗೆ 3 ಏಲಕ್ಕಿ, ಲವಂಗ ಮತ್ತು ಚಕ್ಕೆ, ಆಮೇಲೆ 1 ಸ್ಟಾರ್ ಹೂವು, ಆಮೇಲೆ 1.5 ಚಮಚ ಸೋಂಪು ಹಾಕಿದ್ದೀನಿ. ಇವಾಗ ನೀರು ಕುದೀತಾ ಇದೆಯಲ್ವ, ಮುಂಚೆನೇ ಅರ್ಧ ಗಂಟೆಗೆ ಮುಂಚೆನೇ ಅಕ್ಕಿ ತೊಳೆದು ನೀರೆಲ್ಲ ಬಸಿ ಹಾಕಿದ್ದೆ. ಪಿಂಕ್ ಬುಲೆಟ್ ರೈಸ್ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಇದು ಪಲಾವ್ ಮಾಡಲಿಕ್ಕೆ. ಬಾಸ್ಮತಿ ರೈಸ್ ಆದರೂ ಉಪಯೋಗಿಸ್ಬೋದು. ನಾನು ಈ ರೈಸನ್ನು ಉಪಯೋಗಿಸಿದ್ದೀನಿ. ಇವಾಗ ಒಂದು ಸರಿ ಎಲ್ಲ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ತಿರುಗಿಸಿ ನಂತರ ಬೇಯಲಿಕ್ಕೆ ಬಿಡೋಣ. ಇದ್ರ ಜೊತೆಗೆ ಉಪ್ಪು ಸ್ವಲ್ಪ ಹಾಕಿದ್ದೀನಿ, ಯಾಕೆಂದರೆ ಅನ್ನಕ್ಕೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕಲ್ಲ. ಅಕ್ಕಿ 70 ಭಾಗದಷ್ಟು ಬೆಂದಿದೆ, ಸಾಕಾಗತ್ತೆ. ಇವಾಗ ನಾನು ಈ ಕ್ರಮದಲ್ಲಿ ಅಕ್ಕಿನ ಬಸಿ ಹಾಕ್ತೀನಿ. ನೋಡಿ, ನೀರೆಲ್ಲ ಕೆಳಗೆ ಇಳಿದು ಹೋಗುತ್ತೆ. ಇಷ್ಟು ಬೆಂದರೆ ಸಾಕಾಗುತ್ತೆ. 70 ಭಾಗದಷ್ಟು ಬೇಯಿಸ್ಕೊಳ್ಬೇಕು. ಬಿರಿಯಾನಿ ಮಾಡಬೇಕಂದ್ರೆ ಇದು ಒಂದು ಒಳ್ಳೆ ಕ್ರಮ. ಮಿಕ್ಸಿ ಜಾರಿಗೆ 5 ಮುಷ್ಟಿ ಆಗುವಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಮತ್ತು ಒಂದು 10 ಎಸಳು ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ದಪ್ಪ ಇದೆ ಬೆಳ್ಳುಳ್ಳಿ ಎಸಳು. ಮತ್ತು ಒಂದು 2 ಇಂಚು 3 ಇಂಚು ಆಗೋಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀರು ಹಾಕಿ ನೈಸ್ ಪೇಸ್ಟ್ ಮಾಡ್ಕೊಳ್ಬೇಕು. ಬೇಸಿಗೆ ಅಲ್ವಾ, ಹೆಚ್ಚು ಖಾರ ಏನು ಸೇರಿಸಲ್ಲ, ಹೆಚ್ಚು ಸ್ಪೈಸಿನೂ ಮಾಡ್ತಾಯಿಲ್ಲ. ನೀರು ಹಾಕಿ ನೈಸ್ ಪೇಸ್ಟ್ ಮಾಡಿಕೊಂಡ್ರು ಆಗಿದೆ. ಇವಾಗ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಬೇಕು. ಬಿರಿಯಾನಿ ಮಾಡೋದಂದರೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಆದರೆ ರುಚಿಯಾದ ಊಟ ಸಿಗುತ್ತಲ್ವ. ಜಾರಲ್ಲೆಲ್ಲ ಅಂಟ್ಕೊಂಡಿರುತ್ತೆ. ಸ್ವಲ್ಪ ನೀರು ಹಾಕಿ ಆ ಜಾರನ್ನು ತೊಳೆದು ಈ ಪೇಸ್ಟ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡ್ರಾಯ್ತು. ಇವಾಗ ಅದೇ ಜಾರಿಗೆ 4 ಟೊಮೆಟೊ ಹಾಕಿ, ಹಣ್ಣು ಟೊಮೆಟೊ ತೊಗೊಳ್ಬೇಕು. ಹುಳಿ ಟೊಮೆಟೊ ಆದರೂ ಪರವಾಗಿಲ್ಲ, ಹಣ್ಣಾಗಿರಬೇಕು. 4 ಟೊಮೆಟೊ ಹಾಕಿ ನೈಸ್ ಪೇಸ್ಟ್ ಏನು ಮಾಡೋದು ಬೇಕಿಲ್ಲ, ಸ್ವಲ್ಪ ತರಿ ಇದ್ದರೂ ಆಗುತ್ತೆ. ನಾನು ಮಾಡಿರುವ ಈ ಬಿರಿಯಾನಿ 8-9 ಜನ ಊಟ ಮಾಡ್ಬೋದು. ಇವಾಗ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು. ನಾನು ಒಳ್ಳೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ, ಬಿರಿಯಾನಿ ಅಲ್ವಾ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 2 ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊಳ್ಬೇಕು. ಬಿರಿಯಾನಿಗೆ ಈ ರೀತಿಯಲ್ಲಿ ಈರುಳ್ಳಿ ಫ್ರೈ ತುಂಬ ಮುಖ್ಯವಾಗಿ ಬೇಕಾಗಿರುತ್ತೆ. ಅದೇ ಎಣ್ಣೆಗೆ ನಾನು ಕ್ಯಾಪ್ಸಿಕಮನ್ನು ಕೂಡ, ದೊಣ್ಣಮೆಣಸಿನ್ಕಾಯಿ ಸ್ವಲ್ಪ ಹುರಿದು ಎತ್ತಿಟ್ಕೊಳ್ತೀನಿ. ಹೆಚ್ಚು ಖಾರ ಮಾಡೋದಿರೋದ್ರಿಂದ ಚಿಕ್ಕವರಿಂದ ದೊಡ್ಡವರವರೆಗೂ ವಯಸ್ಸಾದವರು ಆರಾಮಾಗಿ ಬಿರಿಯಾನಿ ಊಟ ಮಾಡ್ಬೋದು.
ಇವಾಗ ಒಂದು ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡಿ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸೋಂಪು ಕೂಡ ಇದರ ಜೊತೆಗೆ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದಿಷ್ಟು, ನಮಗೆ ಎಷ್ಟು ಬೇಕು ಅಷ್ಟು, ನಾನೊಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿದ ನಂತರ ಒಂದು ಟೊಮೆಟೊನೂ ಸೇರಿಸ್ಕೊಂಡಿದ್ದೀನಿ. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಬಿರಿಯಾನಿ ಮಸಾಲ ಒಂದು 3 ಟೀ ಸ್ಪೂನ್ ಹಾಕಿದ್ದೀನಿ. ಅದ್ರ ಜೊತೆಗೆ 2 ಟೀ ಸ್ಪೂನ್ ಕಿಚನ್ ಕಿಂಗ್ ಮಸಾಲ ಕೂಡ ಹಾಕಿದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ರುಬ್ಬಿರೋ ಹಸಿ ಮಸಾಲ ಇದೆಯಲ್ಲ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಎಣ್ಣೆ ಬಿಟ್ಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಟೊಮೆಟೊ ಪ್ಯೂರಿ ಕೂಡ ಹಾಕಿದ್ದೀನಿ. ತುಂಬ ನೈಸಾಗಿ ಪೇಸ್ಟ್ ಮಾಡಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಮತ್ತು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಇವಾಗ ತೆಂಗಿನಕಾಯಿ ಜೊತೆ ಏಲಕ್ಕಿ, 3 ಲವಂಗ ಮತ್ತು ಒಂಚೂರು ಚಕ್ಕೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ. ಅದಕ್ಕೆ ಇವಾಗ ಹೆಚ್ಚಿಟ್ಟಿರೋ ಹಲಸಿನಕಾಯಿ ಹಾಕ್ತಾಯಿದ್ದೀನಿ. ಹಲಸಿನಕಾಯಿಯನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ, ಹಲಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ನೀರು ಹಾಕಬೇಕು. ಅದು ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ಒಂದು ಅರ್ಧ ಬಟ್ಲಾಗುವಷ್ಟು ನೀರು ಹಾಕಿ, ಸ್ವಲ್ಪ ಗ್ರೇವಿ ಟೈಪಲ್ಲಿದ್ದರೆ ಒಳ್ಳೆಯದು, ಇನ್ನೂ ಸ್ವಲ್ಪ ಬೇಕಾದರೂ ನೀರು ಹಾಕ್ಬೋದು. ಆಮೇಲೆ ಕುಕ್ಕರ್ ಮುಚ್ಚಿ 1 ಅಥವಾ 2 ವಿಷಲ್ ಬಂದರೆ ಸಾಕು. ನಾನು 1 ವಿಷಲ್ ಬರ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಬಿರಿಯಾನಿಗೆ ಇನ್ನೂ ಹೆಚ್ಚಿನ ರುಚಿ ಬೇಕಲ್ವ, ಅದಕ್ಕೆ ನಾವು ರುಬ್ಬಿಟ್ಟಿರೋ ಕಾಯಿ ಪೇಸ್ಟನ್ನು ಸೇರಿಸಿ ಒಂದು ಕುದಿ ಕುದಿಸ್ಕೊಳ್ಬೇಕು. ಒಳ್ಳೆ ಪರಿಮಳ ಬರ್ತಾ ಇದೆ, ಹೇಳೋಕ್ಕಾಗ್ತಾ ಇಲ್ಲ. ಇವಾಗ ಸ್ವಲ್ಪ ಉಪ್ಪು ನೋಡಿ ಹಾಕ್ಕೊಳ್ಬೇಕು. ಅನ್ನ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀವಿ, ಮತ್ತು ಇವಾಗ ಫಸ್ಟ್ ಮಸಾಲೆ ಇದು ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀವಿ. ಸ್ವಲ್ಪ ಸ್ಪೈಸಿ ಇರಲಿ ಅಂತ ಹೇಳಿ ನಾನು ಪೆಪ್ಪರ್ ಪೌಡ್ರ್ 1 ಟೀ ಸ್ಪೂನ್ ಹಾಕಿದ್ದೀನಿ. ಹಲಸಿನಕಾಯಿನೂ ಬೆಂದಿದೆ. ಇವಾಗ ಜಾರ್ ತೊಳೆದು ಸ್ವಲ್ಪ ನೀರು ಇರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ನಮಗೆ ಗ್ರೇವಿನೂ ಬೇಕಾಗಿರುತ್ತೆ. ಒಳ್ಳೆ ಒಂದು ಇದಕ್ಕೆ ಬೇಕಾದ ಸಾಂಬಾರು, ಬಿರಿಯಾನಿಗೆ ಬೇಕಾದ ಸಾಂಬಾರು ರೆಡಿಯಾಗಿದೆ. ಇವಾಗ ಇದನ್ನು 3 ಲೇಯರ್ ಥರ ಮಾಡಿ ನೋಡಿ, ಈ ಥರದಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಹಲಸಿನಕಾಯಿ ಸಾಂಬಾರು ಹಾಕ್ಕೊಳ್ಬೇಕು, ಆಮೇಲೆ ಅನ್ನ ಹಾಕ್ಕೊಳ್ಬೇಕು. ಇದು ಅರಿಶಿಣದ ನೀರು, ಕುಂಕುಮದ ಹೂವುದಲ್ಲ. ಆಮೇಲೆ ಹುರಿದಿಟ್ಟಿರೋ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ನಂತರ ಈರುಳ್ಳಿ ಹುರಿದಿದ್ದು ಹಾಕ್ಕೊಳ್ಬೇಕು. ನಂತರ ಸ್ವಲ್ಪ ತುಪ್ಪ ಹಾಕೋದು. ಹೀಗೆ 3 ಲೇಯರಾಗಿ ಮಾಡಬೇಕು. ಈ ರೀತಿ 3 ಲೇಯರಾಗಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟವಾದವರು ತಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಿನಲ್ಲಿ ಹಾಕಬೇಕಾಗಿ ವಿನಂತಿ. ಬರೀರಿ, ನಿಮ್ಮ ಅನಿಸಿಕೆಗಳನ್ನು ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ಈ ರೀತಿಯಲ್ಲಿ ಮಾಡಿದ ಬಿರಿಯಾನಿ ಕ್ರಮ ನಿಮಗೆ ಇಷ್ಟವಾಯಿತು ಅಂದರೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ವಿಡಿಯೋ ನೋಡುವವರು. ಆನಂತರ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿ, ಗ್ರೂಪ್ಗಳಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಮನೆಯಲ್ಲಂತೂ ಎಲ್ಲರೂ ರುಚಿಯಾಗಿದೆ, ಚೆನ್ನಾಗಿದೆ, ಟೇಸ್ಟಿ ಇದೆ ಅಂತೇಳಿ ಇಷ್ಟಪಟ್ಟು ಊಟ ಮಾಡಿದರು. ಈ ವಿಡಿಯೋ ನೋಡ್ತಾ ಇರೋರು ಲೈಕ್ ಕೊಟ್ಟು ಹೈಪ್ ಕೊಡೋದನ್ನು ಮರಿಬೇಡಿ. ನಂತರ ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋ ನೋಡೋರು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಮಗೂ ಇನ್ನೂ ವಿಡಿಯೋ ಮಾಡೋಣ ಅನಿಸುತ್ತೆ. ಇವಾಗ ಇದೆಲ್ಲ ಲೇಯರೆಲ್ಲ ಈ ರೀತಿ ಮಾಡಿಟ್ಟಾದಮೇಲೆ ಇದನ್ನು 10 ನಿಮಿಷ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡಬೇಕು. ಅಲ್ಲಿಗೆ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿ ಆಗುತ್ತೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಲ್ಲ, ಹಾಗೆಯೇ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾನು ಯಾವ ರೀತಿಯಲ್ಲಿ ಸಿಂಪಲ್ಲಾಗಿ ವಿಡಿಯೋ ಮಾಡ್ತೀನೋ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನನ್ನೆಲ್ಲ ವಿಡಿಯೋಗಳನ್ನು ನೋಡಬಹುದು. ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ, ಇಲ್ಲ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಬರ್ತಾರೆ ಅಂತ ಗೊತ್ತಾದಾಗ ಅವರಿಗೆ ಈ ರೀತಿ ಬಿರಿಯಾನಿ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ಮತ್ತು ನಮ್ಮನ್ನು ಹೊಗಳ್ತಾರವರು, ಹೇಗೆ ಮಾಡಿದ್ರಿ ಅಂತಲೂ ಕೇಳ್ತಾರೆ. ನೋಡಿ, ಹಲಸಿನಕಾಯಿ ಬದಲಿಗೆ ಆಲೂಗೆಡ್ಡೆ, ಪನ್ನೀರು, ಮಶ್ರೂಮ್ ಎಲ್ಲನೂ ಹಾಕಿ ಮಾಡ್ಬೋದು. ತುಂಬ ಟೇಸ್ಟಿ ಆಗಿರುತ್ತೆ. ಕೆಲವರು ಮಶ್ರೂಮ್ ಯೂಸ್ ಮಾಡಲ್ಲ, ಹಾಗಾಗಿ ಬೇರೆ ಪನ್ನೀರೆಲ್ಲ ಹಾಕಿ ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ, ಈ ಕ್ರಮದಲ್ಲಿ ಲೋ ಫ್ಲೇಮಲ್ಲಿಟ್ಟು 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ರುಚಿಯಾದ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಘಮ್ ಅಂತ ಪರಿಮಳ ಬರ್ತಾ ಇದೆ. ನಾನು ರೆಸ್ಟೋರೆಂಟಲ್ಲೆಲ್ಲ ಹೋಗಿ ಬಿರಿಯಾನಿ ತಿಂದಿದ್ದೀನಿ, ಅದೇ ಟೇಸ್ಟ್ ಇದೆ. ಕರೆಕ್ಟಾಗಿ ಖಾರನೂ ಕರೆಕ್ಟಾಗಿದೆ. ಒಂದು ಸರ್ತಿ ವಿಡಿಯೋ ನೋಡೋರು ಟ್ರೈ ಮಾಡಿ ಅಂತ ಹೇಳ್ತೀನಿ. ಅನ್ನ ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ.
ವಿಡಿಯೋ ನೋಡಿದವರಿಗೆಲ್ಲ ಧನ್ಯವಾದಗಳು. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಹೊಸಬ್ರು ಮರಿಬೇಡಿ, ಹೈಪ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಸೋ ಮಚ್.